ದಂಡಪಿಂಡ ಏನಿದೆಲ್ಲ? ಈ ಮನೆಯಲ್ಲಿ ನನ್ನ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಅಂತಂದ್ಮೇಲೆ ನಾನೇನು ಮಾಡಲಿ ಇಲ್ಲಿ? ಮಾವ ಸೊಸೆ ಇಬ್ರು ಬೇಕಿದ್ದನ್ನು ಮಾಡ್ಕೊಳ್ಳಿ, ನಾವಿನ್ನು ಹೊಡ್ತೀವಿ. ಸರಿ ನಡಿ, ನಿನ್ನ ಬಟ್ಟೆನ ಪ್ಯಾಕ್ ಮಾಡಿದ್ದೀನಿ. ಪಾಪು, ಏನು ಮಾಡ್ತಾ ಇದೀಯ ನೀನು? ದಯವಿಟ್ಟು ನನ್ನನ್ನು ಏನು ಪ್ರಶ್ನೆ ಕೇಳಬೇಡಿ. ನನಗಿದನ್ನೆಲ್ಲ ನೋಡ್ಕೊಂಡು ಮಂದಿರಕ್ಕಾಗಲ್ಲ. ಸರಿ ನಡಿ ಅಂದೆ, ಕೇಳಿಸ್ಲಿಲ್ವಾ? ನಾನು ಎಲ್ಲಿಗೂ ಬರಲ್ಲ ಸಮರ್ಥ್. ಸರಿ, ಏನು ಹೇಳ್ತಾ ಇದೆಯಾ? ನಾನು ನಿನ್ನ ಗಂಡ ಹೇಳ್ತಾ ಇದ್ದೀನಿ, ನಡಿ ಅಂದರೆ ನಡಿ ಅಷ್ಟೇ. ನಿನ್ನ ಗಂಡ ಆದ ಮಾತ್ರಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ಕಾಗಲ್ಲ ಸಮರ್ಥ್. ನನ್ನ ಅಭಿಪ್ರಾಯನೂ ಕೇಳಬೇಕಾಗತ್ತೆ. ನೀನು ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಾಗಿಂದ ಇದು ನನ್ನ ಆಗಲ್ಲ ಸಮರ್ಥ್. ಅಂದರೆ ನಿಂಗೆ ಗಂಡನಿಗಿಂತ ಇವರೆಲ್ಲ ಹೆಚ್ಚಾಗ್ಬಿಟ್ರಾ? ತಾತನಿಗೇನೋ ವಯಸ್ಸಾಗಿದೆ, ಅರಳು ಮರಳು ಏನನ್ನ ಮಾತಾಡ್ತಾರೆ. ನಿನಗೆ ಬುದ್ಧಿ ಇದೆ ತಾನೇ, ಯೋಚನೆ ಮಾಡೋಕ್ಕಾಗಲ್ವಾ? ನನಗೆ ಯೋಚನೆ ಮಾಡೋ ಶಕ್ತಿ ಇರೋದಕ್ಕೆ ಹೇಳ್ತಾ ಇದ್ದೀನಿ. ತಾತ ಏನೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗ ತಾತ ನಿರ್ಧಾರ ತಗೊಂಡಿರೋದೆಲ್ಲ ಅಮ್ಮನ ಒಳ್ಳೇದಕ್ಕೆ. ಏನು ಮಾತಾಡ್ತಾ ಇದೆಯಾ ಸಿರಿ? ಅಮ್ಮನ ಒಳ್ಳೇದಕ್ಕಂತೆ ಈ ವಯಸ್ಸಲ್ಲಿ, ಅದು ಅಡುಗೆ ಭಟ್ಟನ ಜೊತೆ. ಮಾಧವ, ಒಳಗೆ ಬಾ. ಇಟ್ಸ್ ಓಕೆ. ಕೆಳಗಡೆ ನಿಮ್ಮನ್ನು ಕರೀತಿದ್ದಾರೆ. ಆದರೆ ಮಾಧವ, ಜಸ್ಟ್ ಅ ಮಿನಿಟ್. ಜಸ್ಟ್ ಪ್ಲೀಸ್ ಕಮ್ ಇನ್ ಸೈಡ್ ಬಾ. ಕೆಳಗಡೆ ಮೆಹಂದಿ, ಅದು ಹೆಂಗಸು ವಿಷಯ. ನಾನು ನೀನು ಹೋಗಿ ಏನು ಮಾಡೋಕ್ಕಾಗತ್ತೆ? ಐ ಟೆಲ್ ಯು ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಒಂದು ಪೆಗ್ ಹಾಕು. ಜನಾರ್ದನ, ನನಗೆ ಇದೆಲ್ಲ ಅಭ್ಯಾಸ ಇಲ್ಲ. ನಾನು ಹೇಳೋ ಕತೆ ನೀನು ಕೇಳಿದ್ರೆ ಒಂದು ಬಾಟ್ಲ್ ಫಿನಿಶ್ ಮಾಡ್ತೀಯ, ದೇವದಾಸ್ ಅಂತಾರ. ಅಲ್ಲ ಕಣೆ ಮಾಧವ, ನೀನು ನೋಡಿದ್ರೆ ತುಳಸಿ ತುಳಸಿ ಅಂತ ಅವಳು ಹಿಂದ್ಗಡೆ ಬಿದ್ದಿದ್ಯಾ. ಅವಳು ಮಗ ನೋಡಿದ್ರೆ ಅವಳಿಗೆ ಮದುವೆ ಮಾಡೋಕ್ಕೆ ಗಂಡು ಹುಡುಕ್ತಿದ್ದಾನೆ. ಹಾಂ, ಜನಾರ್ದನ್, ನಿಮ್ಮನ್ನೆಲ್ಲ ಕೆಳಗೆ ಕರೆಯೋಕ್ಕೆ ಬಂದೆ, ಆದರೆ ನೀವು ಬರೋ ಸ್ಥಿತಿಲಿಲ್ಲ. ನಾನೇ ಹೋಗ್ತೀನಿ. ಮಾಧವ, ನೀನೊಂಥರ ಜಾನ್ ಕಿವಿಡ ಕಣ. ನಾವು ತುಳಸಿ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ರು, ನೀನೇನು ಕೇಳಿಸ್ದಿರೋ ಥರ ಹಾಗೆ ಹೋಗ್ತಿದ್ಯಾ? ನಿನಗೆ ಅವಳು ಮದುವೆ ಸುದ್ದಿ ಕೇಳಿ ಫೀಲ್ ಆಗ್ತಿದೆ ಅಲ್ವಾ? ಒಂದು ಬೇಗ ಹಾಕ್ಬಿಡು, ಎಲ್ಲ ಸರಿ ಹೋಗುತ್ತೆ. ಹೇ, ನಿನಗೆ ಹೇಳ್ತಿರೋದು ಕಣೋ. ನೀ ಬೇರೆದ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂದರೆ ತುಳಸಿ ಬಗ್ಗೆನೇ ಮಾತಾಡೋಣ. ಅಲ್ಲ, ನಿಮ್ಮಿಬ್ಬರ ಕಥೆನೇ ಹೇಳಪ್ಪ, ನಾವೆಲ್ಲ ಕೇಳ್ತೀವಿ. ನೋಡು ಜನಾರ್ದನ್, ವಿನಾಕಾರಣ ಅವ್ರ ಹೆಸರು ತರೋದು ಬೇಡ. ಅದು ಕುಡ್ದಿರುವಾಗ ಅವ್ರ ಬಗ್ಗೆ ಮಾತಾಡಲೇಬೇಡಿ. ರಿಲ್ಯಾಕ್ಸ್ ಮಾಧವ, ನಾನೇ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದೀನಾ? ಓಕೆ, ನಿಂಗೆ ಯಾವ ಥರ ಇಷ್ಟನೋ ಆ ಥರನೇ ಮಾತಾಡೋಣ ಬಾ. ಜಗಿ, ಅದೇ ಅವ್ರ ಮನೆಗೆ ಹೋಗಿದ್ದು ಎಲಾಬ್ರೇಟ್ ಆಗಿ ಹೇಳು.
ಓ ಮೈ ಗಾಡ್, ಇಂಥವರೆಲ್ಲ ಇರ್ತಾರೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಆ ಸಮರ್ಥ್ ನಾಲಾಯಕ್ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಲೋ ಲೆವೆಲ್ಗೆ ಇಳಿತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಮೊದಲು ನಮ್ಮ ಡ್ಯಾಡ್ನ ಬುಟ್ಟಿಗೆ ಹಾಕೊಳ್ಳಿ ಅಂತ ಅವ್ರ ಅಮ್ಮನ ಕಳಿಸಿರ್ತಾನೆ. ಅದ್ಯಾವಾಗ ವರ್ಕೌಟ್ ಆಗಲಿಲ್ಲ, ನಿಮ್ಮಂಥವ್ರನ್ನ ಕ್ಯಾಚ್ ಹಾಕೊಳ್ಳಿ ಅಂತ ಹೇಳಿರ್ತಾನೆ ಅಷ್ಟು. ಅಲ್ಲ, ಅವ್ರ ಮಗಂಗಂತೂ ಬುದ್ಧಿ ಇಲ್ಲ, ಓಕೆ, ಅಮ್ಮಂಗಾದ್ರೂ ಬುದ್ಧಿ ಬೇಡವಾ ಈ ವಯಸ್ಸಲ್ಲಿ? ಛೇ, ಬೇಕಿತ್ತ ನನಗೆ ಅವಮಾನ ಈ ವಯಸ್ಸಲ್ಲೇ? ಅಲ್ಲ, ನಿಮ್ಗೆ ಯಾಕೆ ಬೇಕಿತ್ತು ಆ ಮನೆ ವಿಷಯ? ಅಲ್ಲಿಂದನೇ ದುಡ್ಡು ತಂದಿದ್ದಲ್ದೇನೆ ಅದೇ ಮನೆಗೆ ಪಂಚಾಯತಿಗೆ ಹೋಗಿದ್ದೀರಲ್ಲ. ಸಾಕು ಸುಮ್ಮನಿರಿ. ಅವಳು ನಮ್ಮಮ್ಮ, ನಾನು ಸಮತ್ ಮಾತಾಡ್ದೆ, ಇನ್ಯಾರು ಮಾತಾಡ್ತಾರೆ? ಅವ್ರಿಗೇನು ಬೇಕೋ ಅದನ್ನೆಲ್ಲ ಮಾಡೋಕೆ ಅವ್ರನ್ನವ್ರು ಏನು ಅನ್ಕೊಂಡಿದ್ದಾರೆ? ಮೊಮ್ಮಕ್ಕಳನ್ನ ಆಟ ಆಡ್ಸೋ ವಯಸ್ಸಲ್ಲಿ ಮದ್ವೆ ಅಂತೆ, ನಾನ್ಸೆನ್ಸ್. ಅಲ್ಲ, ತಾತಂಗಾದ್ರೆ ಬುದ್ಧಿ ಬೇಡವಾ? ಚೆನ್ನಾಗಿ ಕೇಳ್ದೆ. ಕಪಟ ನಾಟಕ ಸೂತ್ರಧಾರಿ ಆ ನಮ್ಮ ಹಿಟ್ಲರ್ ತಾತ, ಅವನಿಗೆ ಬುದ್ಧಿ ಬೇಡವಾ ಅಂತ ಕೇಳ್ತೀಯಲ್ಲ? ಈಗ ಏನ್ ಮಾಡೋದು ನಾವು? ಅಮ್ಮ ಮದ್ವೆ ಆದ್ರೆ ಸಮಾಜ ನಮ್ಮನ್ನ... ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಖತರ್ನಾಕೆ ಇರ್ಬೋದು, ಆದ್ರೆ ನೀನು ನನ್ನ ಸೊಸೆ ಅನ್ನೋದಂತೂ ಸುಳ್ಳಲ್ಲ ಅಲ್ವಾ? ನಿಮ್ಮ ಮನೆಯಲ್ಲಿ ಇಂಥ ಕೆಲಸಗಳೆಲ್ಲ ನಡೆಯೋದಿಕ್ಕೆ ಈ ಜಗನ್ನಾಥ ಖಂಡಿತವಾಗ್ಲೂ ಬಿಡೋದಿಲ್ಲ. ಅದಕ್ಕೆ ಮೊದಲು ಆ ನಿನ್ ಹಿಟ್ಲರ್ ತಾತನಿಗೆ ಅವನಿಗಿರೋ ಕೊಬ್ಬನ್ನ ಹೇಗೆ ಇಳಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಪ್ಪ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇದೆ, ನನ್ನ ತಲೆನಲ್ಲಿ ಒಂದು ಪ್ಲಾನ್ ಓಡ್ತಾ ಇದೆ. ಅದನ್ನ ಕಾರ್ಯರೂಪಕ್ಕೆ ತರೋ ಹಾಗೆ ಮಾಡೇ ಮಾಡ್ತೀನಿ ನಾನು. ಆ ಅಡ್ಗೆ ಭಟ್ಟ ಏನು ನಿಮ್ಮ ಅಮ್ಮನ ಹತ್ರ ಬೇರೆ ಯಾರೂ ಸುಳಿಬಾರ್ದು, ಹಾಗೆ ಮಾಡ್ತೀನಿ ನಾನು. ತುಳಸಿಯವ್ರ ಬಗ್ಗೆ ಒಂದು ಶಬ್ದನೂ ಕೆಟ್ಟದಾಗ ಮಾತಾಡಬೇಡ ಅಂತ ನಿನಗೆ ಅವತ್ತೇ ಹೇಳಿದೆ. ನೀವೆಲ್ಲ ನಾರ್ಮಲ್ ಆಗಿದ್ದಾಗಲೇ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಉಳಿಸ್ಕೊಂಡವ್ರಲ್ಲ, ಅಂಥದ್ರಲ್ಲಿ ಕುಡ್ದಾಗ ಅವ್ರ ಬಗ್ಗೆ ಮಾತಾಡ್ತೀರಾ? ಡ್ಯಾಡ್, ನಾಳೆ ನನ್ನ ಮದುವೆ, ಅಂಥದ್ರಲ್ಲಿ ಗೆಸ್ಟ್ಗಳ ಮುಂದೆ, ನನ್ನ ಪಪ್ಪನ ಮುಂದೆ ನನ್ನ ಮೇಲೆ ಕೈ ಮಾಡ್ತೀರಾ? ಹೌ ಡೇ ಯು? ಅಭಿ ಮೇಲೆ ನನ್ನ ಮುಂದೆ ಕೈ ಮಾಡ್ತೀಯ? ಅವನು ನನ್ನ ಮಗನ ಸಮಾನ. ನಿನಗೆ ಮಗನ ಸಮಾನ, ಆದರೆ ಇವನು ನನ್ನ ಮಗ. ಇವನು ತಪ್ಪು ಮಾಡಿದಾಗ ತೋರಿಸ್ಕೊಡೋದು ನನ್ನ ಕರ್ತವ್ಯ. ಸಾಕೋ, ನಿಮ್ಮನ್ನ ನೀವೇನು ಅನ್ಕೊಂಡಿದ್ದೀರಾ? ಮಗ ಮಗ ಅಂತಿರಲ್ಲ, ಮಗನ ಮದುವೆಯಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ. ಪೇಪರಲ್ಲಿ ಸುದ್ದಿ ಬಂತು, ಸಾಲದಕ್ಕೆ ಅವ್ರಿಗೆ ಹೋಗಿ ಸೀರೆ ಕೊಡ್ಸಿದ್ರಿ, ಅವ್ರ ಮಗ ನನ್ನ ಮೇಲೆ ಕೈ ಮಾಡ್ದ. ಇಷ್ಟಾದ್ರೂ ಆ ಫ್ಯಾಮಿಲಿ ಪರವಾಗೇ ಮಾತಾಡ್ತಿರಲ್ಲ. ನಿಮಗೆ ಮಗನ ಖುಷಿಗಿಂತ ಇನ್ನೊಬ್ರು ಫೀಲಿಂಗ್ಸ್ ಹೆಚ್ಚಾಗಿದೆ ಅಂದ್ರೆ ನಾನು ಯಾಕೆ ನಿಮಗೆ ಅಪ್ಪ ಅನ್ನೋ ಮರ್ಯಾದೆ ಕೊಡಬೇಕು? ಅಭಿ,
ನನಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ. ನನ್ನ ಮೇಲೆ ಕೈ ಮಾಡಿದ್ರಿ ಅಲ್ವಾ, ಐ ಫೆಲ್ಟ್ ರಿಯಲಿ ಬ್ಯಾಡ್. ನಾಳೆ ನೀವು ನನ್ನ ಮದುವೆಗೆ ಬರಲಿಲ್ಲ ಅಂದರೂ ನನಗೇನು ಅನ್ಸಲ್ಲ. ಯಾಕೆಂದ್ರೆ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇನ್ನು ಯಾವ ಫೀಲಿಂಗ್ಸ್ ಉಳ್ಕೊಂಡಿಲ್ಲ. ಅಭಿ, ಜಸ್ಟ್ ಗೋ ಫ್ರಮ್ ಹಿಯರ್. ಗೊತ್ತಾಗ್ಲಿಲ್ವಾ ಮಾಧವ ಅಭಿ ಹೇಳಿದ್ದು? ಇಷ್ಟ ಆದಮೇಲೂ ನೀನಿನ್ನೂ ತುಳಸಿ ತುಳಸಿ. ಎನಫ್. ನೋಡು ಜನಾರ್ದನ್, ಅಭಿ ಮಾಡಿದ್ದು ತಪ್ಪು. ಅವನಿಗೆ ಹೇಗೆ ಉತ್ತರ ಕೊಡಬೇಕೋ ಕೊಟ್ಟಿದ್ದೀನಿ. ನನ್ನ ಬಗ್ಗೆ ನೀವು ಏನು ಮಾತಾಡಿದ್ರು ನಾನು ಸುಮ್ಮನಿರ್ತೀನಿ. ಹಾಗಂದ ಮಾತ್ರಕ್ಕೆ ತುಳಸಿಯವ್ರ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಇದನ್ನು ಇಲ್ಲಿಗೆ ಬಿಡಲಿಲ್ಲ ಅಂದರೆ ನೀವು ಯಾರೂ ನೋಡ್ದಿರುವ ಮಾಧವನ ಮತ್ತೊಂದು ಮುಖ ನೋಡಬೇಕಾಗತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಬಾಬಾ. ನೀವೆಷ್ಟೇ ಗುಡುಗಿದ್ರೂ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಈ ಮನೆ ಇನ್ಯಾವತ್ತಿಗೂ ಒಂದಾಗಲ್ಲ ಅನ್ನೋದು ಇವತ್ತು ಕನ್ಫರ್ಮ್ ಆಯಿತು. ದೀಪು, ಮೆಹಂದಿ ಡಾರ್ಕ್ ಆದಷ್ಟು ಒಳ್ಳೇದು ಗೊತ್ತಾ? ಯಾಕೆ ಮಾವ್? ಮದುವೆ ಹುಡುಗಿ ಕೈಲಿ ಮೆಹಂದಿ ಡಾರ್ಕ್ ಆದಷ್ಟು ಮುಂದೆ ಅವಳು ತುಂಬಾ ಚೆನ್ನಾಗಿರ್ತಾಳಂತೆ. ಇದೇನ್ ಲಾಜಿಕ್ ಮಾಮ್? ಹೌದು ದೀಪು. ಹೋಗ್ಲಿ ಬಿಡು, ಈಗಿನ ಕಾಲದ ಹುಡುಗಿರು ಇದನ್ನೆಲ್ಲ ನಂಬಲ್ಲ. ಅದು ತಿಳ್ಕೊ, ಮೆಹಂದಿ ಡಾರ್ಕ್ ಆದಷ್ಟು ಹುಡುಗ ಹುಡುಗಿನ ತುಂಬಾ ಚೆನ್ನಾಗಿ ನೋಡ್ಕೊತಾನಂತೆ. ನಿನ್ ಮೆಹಂದಿ ಎಷ್ಟು ಡಾರ್ಕ್ ಆಗಿದೆ ನೋಡು. ಅಭಿ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಇದನ್ನ ನಾನು ನಂಬ್ತೀನಿ ಮಾಮ್. ಮನೇಲೆ ಈ ಪಾರ್ಟಿ ಅರೇಂಜ್ ಮಾಡಿದ್ದು ಒಳ್ಳೆಯದೇ ಆಯಿತು ಬಾಬಾ. ನಿಮಗಿಷ್ಟ ಆಗಬೇಕಿತ್ತು. ಅತ್ತೆ, ಎಲ್ಲಿ ಹೋಗಿದ್ರಿ ಇಷ್ಟೊತ್ತವರೆಗೂ? ಬನ್ನಿ ನೀವು ಮೆಹಂದಿ ಹಾಕ್ಸ್ಕೊಳ್ಳಿ. ಪೂರ್ಣಿ, ತುಂಬ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಬರೋಣ ಅಂತ, ಅದಕ್ಕೆ ಇವಾಗ ಬಂದೆ. ಪೂರ್ಣಿ, ಮೆಹಂದಿ ತುಂಬ ಚೆನ್ನಾಗಿದೆ. ಭಾವ, ಒಂದು ನಿಮಿಷ ಬಂದೆ. ಸಾಕು ಸಮರ್ಥ್, ಅವತ್ತಿಂದ ಇದನ್ನೇ ಹೇಳ್ತಾ ಇದೆಯಲ್ಲ. ನೀನು ಅನ್ಕೊಂಡಿದ್ದಲ್ಲ ಸರಿ ಅಂತ ಕೂಗಾಡೋದಕ್ಕಿಂತ ಮುಂಚೆ ತಾತನ ಜಾಗದಲ್ಲಿ ಅಮ್ಮನ ಜಾಗದಲ್ಲಿ ನಿಂತು ಒಂದ್ಸರಿ ಯೋಚನೆ ಮಾಡು. ಮಾಧವ್ ಸರ್ ಪರಿಚಯ ಆಗೋಕ್ಕೂ ಮೊದಲು ಅಮ್ಮ ಹೇಗಿದ್ರು, ಆಮೇಲೆ ಎಷ್ಟು ಬದಲಾದ್ರು ಅನ್ನೋದನ್ನ ನಾನು ನೋಡಿದ್ದೀನಿ. ಅಮ್ಮಂಗೂ ಫೀಲಿಂಗ್ಸ್ ಇದೆ, ಅವರದ್ದೇ ಇಷ್ಟ ಕಷ್ಟಗಳಿರುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕಲ್ವಾ? ಹಾಗೆ ನನಗೂ ಫೀಲಿಂಗ್ಸ್ ಇದೆ. ಎಲ್ಲ ಮನ್ಸಿಗೆ ಬಂದಾಗ ಮಾಡಿದ್ರೆ ನನಗೆ ಈ ಮನೇಲಿ ಇರೋಕ್ಕಾಗಲ್ಲ. ನೋಡು ಸಮರ್ಥ್, ನಮಗೆ ಕಷ್ಟ ಅಂತ ಬಂದಾಗ ಅಮ್ಮ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಜೊತೆ ಯಾವಾಗಲೂ ನಿಲ್ಲೋದು ನಮ್ಮ ಜವಾಬ್ದಾರಿ. ಇದೇ ನಿನ್ನ ಕೊನೆ ನಿರ್ಧಾರನಾ? ನನ್ನ ಜೊತೆ ನೀನು ಬರಲ್ವಾ? ಇಲ್ಲ. ಸರಿ, ಹಾಗಾದ್ರೆ ನಾನೇ ಹೊರಡ್ತೀನಿ. ಸಾಕು, ನಿಲ್ಸಿ. ಯಾರು ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲದೆ ಇರೋದು ಏನೂ ನಡೆಯೋದಿಲ್ಲ. ನನ್ನ ಕಾರಣಕ್ಕೆ ಈ ಮನೆಯಲ್ಲಿ ಯಾರು ಕಚ್ಚಾಡೋದು ಬೇಕಾಗಿಲ್ಲ. ಪಾಪು, ಪುಟ್ಟ, ನಿಮ್ ರೂಮ್ಗೆ ಹೋಗಿ. ಹೋಗು ಅಂದೆ.
ಎಲ್ಲಿ ಹೋಗ್ತಿದ್ದೀರಾ? ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಪುಣಿ. ಒಂದು ನಿಮಿಷ, ಯಾಕೆ ಒಂಥರ ಇದ್ದೀರಾ? ಯಾರಾದರೂ ಏನಾದರೂ ಹೇಳಿದ್ರಾ? ಏನಾಯ್ತು ಮಾವ? ಹೊರಗಡೆ ಅಂದರೆ ಎಲ್ಲಿ ಹೋಗ್ತಿದ್ದೀರಾ? ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು ಪುಣಿ. ಇಷ್ಟಾಯ್ತು ಶಶು. ಅದಕ್ಕೇನೆ ಇಷ್ಟೊತ್ತಲ್ಲೂ ನಿನ್ನ ವಾಕಿಂಗ್ ಅನ್ನೋ ನೆಪ ಮಾಡಿಕೊಂಡು ಕರ್ಕೊಂಡು ಬಂದೆ. ಪಾಪ ನಿನಗೂ ತೊಂದರೆ ಆಯ್ತೇನೋ ಅಲ್ವಾ? ತೊಂದರೆ ಏನು ಬಂತು ದತ್ತಣ್ಣ? ಇಂಥ ಹೊತ್ತಿನಲ್ಲಿ ನೆನಪಿಸ್ಕೊಳ್ಳೋ ಅಷ್ಟು ನಿನ್ನ ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೀನಲ್ಲ, ಅದೇ ನನಗೆ ಸಮಾಧಾನ. ಅದಿರಲಿ, ಆ ಸಮರ್ಥ್ ಯಾಕೆ ಹೀಗಾಡ್ತಿದ್ದಾನೆ? ಏನಾಗಿದೆ ಅವನಿಗೆ? ನನಗೂ ಅದು ಗೊತ್ತಾಗ್ತಿಲ್ಲ ಶೇಷು. ಅವನು ಏನು ಮಾಡ್ತಾನೆ, ಏನು ಮಾತಾಡ್ತಾನೆ, ಏನು ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ ಪಾಪ, ತುಳಸಿ ತನ್ನ ಮಕ್ಕಳಿಗೆ ತನ್ನ ಜೀವನನೇ ತೆಗೆದಿದ್ದಾಳೆ. ಆದರೆ ಅವರಿಬ್ಬರು ತುಳಸಿಗೊಂದು ಜೀವನ ಇದೆ, ಒಂದು ಭವಿಷ್ಯ ಇದೆ ಅಂತ ಅರ್ಥ ಮಾಡ್ಕೊಳ್ತಿಲ್ವಲ್ಲ. ನೀನು ಹೇಳೋದು ಕೇಳಿದರೆ ಅವರಿಬ್ಬರಿಗೂ ತುಳಸಿ ಮಾಧವನ ವಿಷಯ ಬಗ್ಗೆ ಸಮಾಜ ಏನು ಮಾತಾಡುತ್ತೋ ಅನ್ನೋದೇ ತಲೆ ವಿಷಯ ಅನ್ಸುತ್ತೆ. ಹೌದು ಕಣೋ. ಒಂದು ವೇಳೆ ನೀನು ನಾನು ಆ ಥರ ಯೋಚನೆ ಮಾಡಿದ್ದಿದ್ರೆ, ಏನೋ ಪಾಪ ವಯಸ್ಸಾದವರು ಅಷ್ಟು ವಿಶಾಲ ಮನೋಭಾವ ಇಲ್ಲ ಅಂತ ಅನ್ಕೋಬೋದಾಗಿತ್ತು. ಆದರೆ ಇವರು ಈಗಿನ ಕಾಲದವ್ರಲ್ವೇನೋ. ನೊಂದ್ಕೋಬೇಡ ದತ್ತಣ್ಣ. ನೀನು ತುಳಸಿ ಬಗ್ಗೆ ಏನೇ ನಿರ್ಧಾರ ತಗೊಂಡ್ರು ಅದರಲ್ಲಿ ತುಳಸಿ ಭವಿಷ್ಯದ ಯೋಚನೆ ಇದ್ದೇ ಇರುತ್ತೆ ಅನ್ನೋದು ನನಗೆ ಗೊತ್ತು. ಆದರೆ ಅವಳ ಸ್ವಂತ ಮಕ್ಕಳು ಹೇಗೆ ಆಡ್ತಿದ್ರೆ ಅವಳ ಭವಿಷ್ಯಕ್ಕೆ ಯಾವುದು ಸರಿ ಅನ್ನೋದ್ರ ಬಗ್ಗೆ ನೀನು ಯೋಚನೆ ಮಾಡಲೇಬೇಕಲ್ಲ ದತ್ತಣ್ಣ. ಶೇಷು, ಸದ್ಯ ನೀನಾದರೂ ಅರ್ಥ ಮಾಡ್ಕೊಂಡಿಯಲ್ಲ. ಏನಾಯ್ತು ನಿನಗೆ ಮಾಧವ? ನಿನ್ನನ್ನು ಯಾವತ್ತೂ ನಾನು ಈ ರೀತಿ ನೋಡೇ ಇರಲಿಲ್ಲ. ಯಾಕೋ ತುಂಬಾ ಒಂಟಿ ಅನಿಸ್ತದತ್ತ. ಈ ಕ್ಷಣಕ್ಕೆ ನಮ್ಮ ಮನೇಲಿ ತುಂಬಾ ಜನ ಇದ್ದಾರೆ, ಆದ್ರೆ ನಂಗೆ ಯಾರೂ ಇಲ್ಲ ಅನಿಸ್ತಿದೆ. ನನಗೆ ಎಷ್ಟೇ ಹೀಯಾಳಿಸಿದ್ರು ನನಗೆ ಇಷ್ಟೊಂದು ನೋವಾಗಿರ್ಲಿಲ್ಲ. ಇನ್ನು ಒಂದು ಕ್ಷಣನೂ ಅಲ್ಲಿರೋದು ಬೇಡ ಅನ್ನಿಸ್ತು, ಹೊರಟುಬಿಟ್ಟೆ. ಆದರೆ ನೀವು ಸಿಗ್ತೀರಾ, ನಾನು ಇಲ್ಲಿಗೆ ಬರ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬೇಜಾರು ಮಾಡ್ಕೋಬೇಡ ಮಾಧವ. ಕೆಲವೊಂದು ಸಲ ನಾವು ಎಲ್ಲಿಗೆ ಅಂತ ಹೊರಟಿದ್ರು ಆ ಭಗವಂತ ನಮ್ಮನ್ನ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲೇ ತಲುಪಿಸ್ತಾನೆ. ನೀನೀಗ ನನ್ನ ಹತ್ರ ಬಂದ ಹಾಗೆ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಚಿಂತೆ ಮಾಡಬೇಡ ಕಣೋ. ನಿನ್ನ ತುಳಸಿ ಮುಂದೆ ಅಗ್ನಿ ಪರೀಕ್ಷೆನೇ ಇದೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ ಮಾಧವ. ನೀನು ಇದನ್ನು ಗೆಲ್ಲಬೇಕು ಅಷ್ಟೇ.